ಅವು 200 ರೂಪಾಯಿ 300 ಆಗ್ಲಿ 300 400 ಆಗ್ಲಿ 500 600 ಆಗ್ಲಿ ಅವು 200 ರೂಪಾಯಿ 300 ಆಗ್ಲಿ 300 400 ಆಗ್ಲಿ 500 600 ಆಗ್ಲಿ ಇನ್ನು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ 200 ರಿಂದ 350 ವರೆಗೂ ಹೋಗಿದೆ. 15ನೇ ತಾರೀಕು ಮೇಲೆ ಒಂದು 500 ರಿಂದ 600 ರೂಪಾಯಿ ಹೋಗುವಂತ ಒಂದು ನಿರೀಕ್ಷೆ ಇದೆ. ಇವಾಗ ಸ್ವಲ್ಪ 3 ದಿವಸದಿಂದ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಬರ್ತಾ ಇದೆ. ಒಂದು ಎಕರೆಗೆ 3000 2000 ಬಾಕ್ಸ್ ಬರೋದು 500 ಬಾಕ್ಸ್ ಬರ್ತಾ ಇದೆ. ಇದು ನೋಡಿ, ಇದೆಲ್ಲ ಕಲ್ಕತ್ತಾ ಮಾಲ್, ಕಲ್ಕತ್ತಾ ಅವರು ಎತ್ತಾ ಇದಾರೆ. ಅದು ಯಾಕಂದ್ರೆ ಸ್ವಲ್ಪ ಟೊಮೆಟೊ ಡಿಮ್ಯಾಂಡ್ ಆಗ್ತಾ ಇದೆ. ಎಲ್ಲಾ ಕಡೆ ಮಳೆ ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿ ಒಂದು ಜನವರಿಯಿಂದ ರೇಟ್ ಇಲ್ಲ. ನಮ್ಮ ಒಂದು ರೈತರಿಗೆ ಒಂದು ಮನೆ ಮಾಡೋದಂದ್ರೆ ಇರೋ ತೋಟಗಳನ್ನ ನೀಟಾಗಿ ನೋಡ್ಕೊಂಡ್ರೆ ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ಮುಂದೆ ಎಲ್ಲಾ ಸ್ಟೇಟ್ಗಳಲ್ಲಿ ತಮಿಳುನಾಡು ಹಂಗೆ ಆಗಿದೆ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಫುಲ್. ಇವತ್ತು ಇನ್ನು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ 200 ರಿಂದ 350 ವರೆಗೂ ಹೋಗಿದೆ. ಏನಂದ್ರೆ 350 ವರೆಗೂ ಹೋದಂದ್ರೆ ಕ್ವಾಲಿಟಿ ಇದ್ರೆ ಸ್ವಲ್ಪ ಪಾರ್ಸಲ್ಗೆ ಕಲ್ಕತ್ತಾ, ಒರಿಸ್ಸಾ ಮತ್ತು ಡೆಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಹೋಗೋ ಕಡೆ ಎಲ್ಲ ಸ್ವಲ್ಪ ಕ್ವಾಲಿಟಿ ಇರೋ ಟೊಮೊಟೊನ ರೇಟು 350 ಇಂದ ಮೇಲೆ ಹೋಗ್ತಾ ಇದೆ. ಇದು ಮಳೆಯಿಂದ ಸ್ವಲ್ಪ ಟೊಮೊಟೊ ಡ್ಯಾಮೇಜ್ ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ರೇಟು ಇದಾಯ್ತು, ಕ್ವಾಲಿಟಿ ಇಲ್ಲ ಅಂತ. ಇವಾಗ ಸ್ವಲ್ಪ 3 ದಿವಸದಿಂದ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಬರ್ತಾ ಇದೆ. ಸುಮಾರು 15ನೇ ತಾರೀಕು ಮೇಲೆ ಒಂದು 500 ರಿಂದ 600 ರೂಪಾಯಿ ಹೋಗುವಂತ ಒಂದು ನಿರೀಕ್ಷೆ ಇದೆ. ಹೋಗುತ್ತೆ 500 ರಿಂದ 600 ರೂಪಾಯಿ ರೇಟು 15ನೇ ತಾರೀಕಿಂದ 500 ರಿಂದ 600 ರೂಪಾಯಿ ಹೋಗುತ್ತೆ. ಯಾಕಂದ್ರೆ ಇದು ಕ್ವಾಲಿಟಿ ಬೇಕು ಅಂತ. ಎಲ್ಲ ಒರಿಸ್ಸದು, ಮಹಾರಾಷ್ಟ್ರ ಅದೆಲ್ಲ ಕಡೆ ಎಲ್ಲ ಮಳೆ ಬಿದ್ದಿದೆ, ಆ ಕಡೆ ಡ್ಯಾಮೇಜ್ ಆಗಿದೆ. ತಮಿಳುನಾಡು ಮಳೆ ಬಿದ್ದಿದೆ, ಅದ ಕಡೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಇವಾಗ ರೇಜ್ ಆಗ್ತದೆ. ರೇಜ್ ಆದ್ರೂ ರೈತರಿಗೆ ಏನು ಲಾಭ ಬರೋದು, ಒಂದು ಎಕರೆಗೆ 3000 2000 ಬಾಕ್ಸ್ ಬರೋದು 500 ಬಾಕ್ಸ್ ಬರ್ತಾ ಇದೆ. ಮಳೆ ಎಲ್ಲ ಡ್ಯಾಮೇಜ್ ಆಗಿ ಇದು ಅಂತ ಇದೆಲ್ಲದಕ್ಕೆಲ್ಲೂ ಸ್ವಲ್ಪ ಡ್ಯಾಮೇಜ್ ಆಗಿ ಇದೆ. ಯಾವ್ದು ಕ್ವಾಲಿಟಿ ಇದೆ ಅದು ರೇಟ್ ಹೋಗುತ್ತೆ ಅಂತ ಒಂದು 500 ರಿಂದ 600 ರೂಪಾಯಿ ಗ್ಯಾರಂಟಿ. ಇಲ್ಲಲ್ಲ, ಇಲ್ಲಿ ಏನಾಯ್ತಂದ್ರೆ ನೋಡಿ, ಇದು ಕ್ವಾಲಿಟಿ ಮೇಲೆ ಹೋಗ್ತದೆ. ಕ್ವಾಲಿಟಿ ಇದು ನೋಡಿ, ಇದೆಲ್ಲ ಕಲ್ಕತ್ತಾ ಮಾಲ್, ಕಲ್ಕತ್ತಾ ಅವರು ಎತ್ತಾ ಇದಾರೆ. ಅದು ತಮಿಳ್ನಾಡು ಇರುತ್ತೆ. ಇಲ್ಲಿನೂ 200 ರೂಪಾಯಿ ರೇಟ್ ಇರುತ್ತೆ, 250 ರೇಟ್ ಇರುತ್ತೆ, 350 ಇದೆ. ಒಂದು ವಾರದಲ್ಲಿ 500 ರಿಂದ 600 ರೂಪಾಯಿ ಹೋಗೋ ರೇಟ್ ಕೂಡ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಟೊಮೆಟೊ ಡಿಮ್ಯಾಂಡ್ ಆಗ್ತಾ ಇದೆ. ಎಲ್ಲಾ ಕಡೆ ಮಳೆ ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿ ತೋಟಗಳೆಲ್ಲ ಇದಾಗಿ ಇದಕ್ಕೆ ಸ್ವಲ್ಪ ರೇಜ್ ಆಗುತ್ತೆ. ಇರೋ ತೋಟಗಳನ್ನ ರೈತರು ನೀಟಾಗಿ ಮದ್ದು ಗೊಬ್ಬರ ಹಾಕಿ ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಬರೋದ್ರಲ್ಲಿ 1000 ಬಾಕ್ಸ್ ಬರೋದು 1500 ಬಾಕ್ಸ್ ಬರ್ಬೋದು. ಏನೋ ಈ ಸಲ ಈ ತೋಟದಲ್ಲಿ ನಾವು ಹಾಕಿರೋ ಒಂದು ಅಮೌಂಟ್ ಬಂದಾಗ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕೂಡ ನಾವು ಹಾಕ್ಬೋದು ಅಂತ ಇದ್ ಮಾಡ್ತಾ ಇರೋದು. ಇನ್ನು ಈ ವರ್ಷದಲ್ಲೆಲ್ಲ ಫುಲ್ ರೇಟೇ ಇಲ್ಲ ರೈತರಿಗೆ. 3 ಸಲ ತೋಟ ಹಾಕಿದೆ, 3 ಸಲ ಲಾಸ್ ಆಗಿದೆ. ಈ ಸಲ ಏನೋ ರೇಟ್ ಹೋಗೋ ಟೈಮಲ್ಲಿ ಇದ್ರಲ್ಲಿ ಮಳೆ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದಕ್ಕಿನ್ನ ಸ್ವಲ್ಪ ಇರೋವ್ರಿಗೆ ನೀಟಾಗಿ ನೋಡ್ಕೊಂಡ್ರೆ ಸ್ವಲ್ಪ ರೇಟು ಹೋಗುತ್ತೆ. ಒಂದು ವಾರದಲ್ಲಿ ರೇಸ್ ಆಗುತ್ತೆ ಟೊಮೊಟೊ. ಅದೇ ಇದು ಮಳೆಯಿಂದ ಇದು ಸೀಸನ್ ನಮ್ಗೆ. ಈ ಸೀಸನ್ ಮಳೆಯಿಂದ ಸ್ವಲ್ಪ ಫಸ್ಟ್ ಜನವರಿಯಿಂದ ನೋಡಿದ್ರೆ ರೇಟ್ ಡೌನ್ ಆಗ್ತಾ ಇದಲ್ಲ, ಅದಕ್ಕೋಸ್ಕರ ರೈತರು ಹಾಕೋಕೆ ಒಂದು ಇದಾಗಿದೆ, ಬೇಜಾರಾಗಿದೆ. ಏನಪ್ಪಾ ಹಾಕಿ ಒಂದು ಲಾಸ್ ಅಂತ. ಅದಕ್ಕೋಸ್ಕರ ಇವಾಗ ನಾಟಿ ಮಾಡ್ತಾ ಇದ್ದಾರೆ. ಇರೋ ತೋಟಗಳನ್ನ ನೀಟಾಗಿ ನೋಡ್ಕೊಂಡ್ರೆ ಸ್ವಲ್ಪ ಪಾರ್ಸಲರು ಬೇರೆ ರಾಜ್ಯಗಳಿಂದ ಬಂದು ಒಂದು ಒಳ್ಳೆ ರೇಟು ಆಗ್ತಾ ಇದೆ. 4 ದಿನ ಜರ್ನಿ ಆಗ್ಬೇಕಲ್ಲ, ಅದಕ್ಕೋಸ್ಕರ ಇವಾಗ ರೇಟು ರೈಸ್ ಆಗುತ್ತೆ. ಇದು ಯಾವ ನೀರಿಂದ ಪ್ರಾಬ್ಲಮ್ಮು, ನಾವು ಕುಡಿಯೋ ನೀರು ಹೆಂಗೆ ಇದು ಪ್ರಾಬ್ಲಮ್ ತೋಟಗಳು ಅದೇ ತರ ಇರುತ್ತೆ. ಅದನ್ನು ಅಧಿಕಾರಿಗಳನ್ನು ಇದು ಮಾಡ್ಬೇಕು, ಪರಿಶೀಲನೆ ಮಾಡಿ ಒಂದು ನೀರಿಂದ ಇದಾಗ್ತಾ ಇದೆಯಾ ಇಲ್ಲ ಬಿತ್ತನೆಯಿಂದ ರೈತರಿಗೆ ಬೆಳೆ ಆಗ್ತಾ ಇಲ್ವಾ ಅಂತ ಅದು ಅಧಿಕಾರಿಗಳು ಬಂದು ಅದಕ್ಕೆ ಸಂಬಂಧಪಟ್ಟಿರೋ ಕೃಷಿ ಅಧಿಕಾರಿಗಳು ನೋಡ್ಬೇಕು. ಹೌದೌದು, ಯಾಕಂದ್ರೆ ಬರ್ಲಿಲ್ಲ ಅಂದ್ರೆ ಒಂದು ಜನವರಿಯಿಂದ ರೇಟ್ ಇಲ್ಲ. ಒಂದು 5ನೇ ತಿಂಗಳ 6ನೇ ತಿಂಗಳಲ್ಲಿ ಒಂದ್ ಸ್ವಲ್ಪ ರೇಜ್ ಆಯ್ತು, ಟೊಮೊಟೊ ಇಲ್ಲ. ಇವಾಗ ಟೊಮೊಟೊ ಬರೋ ಟೈಮಲ್ಲಿ ಮಳೆ ಬಿದ್ದು ಎಲ್ಲ ರೋಗ ಬಂದು ಮತ್ತು ಡ್ಯಾಮೇಜ್ ಬಂದು ಎಲ್ಲ ಇದಾಗಿದ್ದಕ್ಕೆ ರೇಟು ಇದಾಗಿದೆ. ಇವಾಗ ಕಡಿಮೆ ತೋಟಗಳಾಗಿದ್ದಕ್ಕೋಸ್ಕರ ರೇಸ್ ಆಗ್ತಾ ಇದೆ.
ಏನಿರಲ್ಲ, ಇರೋ ನಮ್ಮ ಒಂದು ರೈತರಿಗೆ ಒಂದು ಮನೆ ಮಾಡೋದಂದ್ರೆ ಇರೋ ತೋಟಗಳನ್ನ ನೀಟಾಗಿ ನೋಡ್ಕೊಂಡ್ರೆ, ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ಮದ್ದು ಹೊಡೆದು ಇರೋ ತೋಟಗಳನ್ನ ಸರಿಯಾಗಿ ನೋಡ್ಕೊಂಡಾಗ ಏನೋ 1000 ಬಾಕ್ಸ್ ಬರೋದು 1500 ಬಾಕ್ಸ್ ಬಂದಾಗ ಅದರಲ್ಲಿ ನಮ್ಗೆ ಬರೋ ಅಮೌಂಟ್ ಅಲ್ಲಿ ಇನ್ನೊಂದ್ಸಲಿ ಟೊಮೊಟೊ ಮಾಡೋದಕ್ಕೆ ಒಂದು ಒಳ್ಳೇದಾಗತ್ತೆ. ಇನ್ನ ಮುಂದಿನಗಳಲ್ಲಿ ಇನ್ನ ಸ್ವಲ್ಪ ರೇಸ್ ಆಗ್ಬೋದು ಅಂತ ನಮ್ಗಿದೆ. ಯಾಕಂದ್ರೆ ಎಲ್ಲಾ ಕಡೆನೂ ಮಳೆ ಬಿದ್ದು ತೋಟಗಳು ಡ್ಯಾಮೇಜ್ ಆಗಿದೆ. ಎಲ್ಲಾ ಸ್ಟೇಟ್ಗಳಲ್ಲಿ, ತಮಿಳುನಾಡು ಹಂಗೆ ಆಗಿದೆ, ಮಹಾರಾಷ್ಟ್ರ ಕಡೆ ಎಲ್ಲ ಫುಲ್. ಇವಾಗ ಒಬ್ಬೊಬ್ರೆ ಪಾರ್ಸಲ್ ಅವರು ಡೆಲ್ಲಿ ಅವ್ರು ಬರ್ತಾ ಇದಾರೆ, ಕಲ್ಕತ್ತಾ ಅವ್ರು ಬರ್ತಾ ಇದಾರೆ, ಒರಿಸ್ಸಾ ಅವ್ರು ಬರ್ತಾ ಇದಾರೆ, ಗುಜರಾತ್ ಇಂದ ಬರ್ತಾ, ಎಲ್ಲಾ ಕಡೆನೂ ಇವಾಗ ಬರಕ್ಕೆ ಇದು ಮಾಡಿದೆ. ಬಂದಾಗ ಏನಾಗುತ್ತೆ ಅಂದ್ರೆ ಪಾರ್ಸಲ್ ಅವ್ರಿಗೆ ಏನ್ ಕ್ವಾಲಿಟಿ ಬೇಕು, 200 ರೂಪಾಯಿ 300 ಆಗ್ಲಿ, 300 400 ಆಗ್ಲಿ, 500 600 ಆಗ್ಲಿ, ಅವ್ರ 600 ಅಲ್ಲಿ 700 ಆಗ್ಲಿ, ಅದು ಆದ್ರೂ ಸಹ ಕ್ವಾಲಿಟಿ ಇದ್ರೆ ಅವ್ರು ರೇಜ್ ಆಗಿ ತಗೊಂಡು